ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮ್ಮ ಚಿಕ್ಕಮಗಳೂರಿನ ನಾವು ಅದನ್ನ ಆದೇಶ ಮಾಡಿಸಬೇಕು ಅಂತಕ್ಕಂಥ ಬಡ ರೈತರಿಗೂ ಇದನ್ನು ಸೇರಿಸಿ ಅಂತಕ್ಕಂಥದ್ದನ್ನು ಆ ಸರ್ಕಾರಕ್ಕೂ ಕೇಳಿದ್ವಿ. ಅದನ್ನ ಡಿಲೇ ಮಾಡಬೇಡಿ. ವಿಶೇಷತೆ ಏನಂದ್ರೆ ಪಕ್ಕದಲ್ಲಿ ಕಾನೇನಹಳ್ಳಿ ಅಂತಕ್ಕಂಥ 1956ರಲ್ಲೇ 240 ಎಕರೆನ ರೆವಿನ್ಯೂ ಅಂತ ಅಂದ್ರೆ ಅರಣ್ಯ ಕೇಳಿದ್ರಿ, ಜಿಲ್ಲಾ ಅರಣ್ಯ ಕೇಳಿದ್ರಿ, ಯಾವುದು ಗೊತ್ತಿಲ್ಲ. 1998ರಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಅಭಿವೃದ್ಧಿಗೆ ಹೋರಾಡುವ ಮತ್ತು ತುಂಡು ಭೂಮಿಗೋಸ್ಕರ ಹಕ್ಕಬೇಕು ಅಂತ ಬೇಡ. ಈ 3-4 ವಿಚಾರದಲ್ಲಿ ರಾಜಕಾರಣವನ್ನೇ ತರಬಾರದು ಅಂತ ಹೇಳಿ ನಮಗೆಲ್ಲ ನಮ್ಮ ಹಿರಿಯರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನೀವು ಮಾಡಿರುವಂಥ ಎಲ್ಲ ಪ್ರಸ್ತಾಪನೆಯನ್ನು ಗಮನಿಸಿಕೊಂಡು ನಾಡಿದ್ದ ಮೀಟಿಂಗಲ್ಲೂ ಚರ್ಚೆ ಮಾಡ್ತೇವೆ ಮತ್ತು ರಾಜ್ಯದಿಂದ ಆಗುವಂಥ ಕೆಲಸಗಳನ್ನು ರಾಜ್ಯ ಸರ್ಕಾರ ಸಂಬಂಧಪಟ್ಟಂತೆ ನಮ್ಮ ಶಾಸಕರು ಇದ್ದಾರೆ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೇವೆ. ಈ ಭಾಗದ ಲೋಕಸಭಾ ಸದಸ್ಯರಾದಂಥ ವಿ ಸೋಮಣ್ಣನವರು ಜೊತೆಗೂಡಿ ಎಲ್ಲ ಹಿರಿಯ ಕೃಷಿ ಸೇರಿ ಈ ಕಾರ್ಯಕ್ರಮಕ್ಕೆ ಒಂದು ಬಾರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಇದನ್ನ ತಾಂತ್ರಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ನಾವು ನಮ್ಮ ಬೆಳವಣಿಗೆಗಳನ್ನು ಬೆಳೆಯನ್ನ ಬದಲಾವಣೆಯನ್ನು ತರ್ತಕ್ಕಂಥದಕ್ಕೆ ಒಂದು ದೊಡ್ಡ ಹೊಸ ಸಂದೇಶವನ್ನು ಈ ದೇಶದ ಸುಮಾರು 3,000ಕ್ಕೂ ಮೇಲ್ಪಟ್ಟು ವಿಜ್ಞಾನಿಗಳು ಇದಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದೊಂದು ತಾಲೂಕಿನ ಕೊನೆಯ ಹಂತದ ಹಳ್ಳಿಗಳಿಗೂ ಕೂಡ ಹೋಗಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.